ಡಿಕೆಶಿ ರಾಮಲಿಂಗಾರೆಡ್ಡಿ ಎಲ್ಲ ಪ್ರೆಸ್ ಮೀಟ್ ಮಾಡ್ತಾವ್ರೆ. ಇಲ್ಲ ಮನೆ ಮುಂದೆ ಪಂಚಾಗಿತ್ತ ನೋಡು, ಬೇಗ ಹೇಳ್ಬಿಡು. ನಾನು ಪಕ್ಷದ ಅಧ್ಯಕ್ಷ, ನಮ್ಮ ಕಾರ್ಯಾಧ್ಯಕ್ಷರಿದ್ದಾರೆ. ನಾವು ಕೆಲವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ ಬಂದಿದ್ದೀವಿ. ಕೆಲವು ಊಹಾಪೋಹಗಳೆಲ್ಲ ಸ್ಟೋರಿಗಳು ಬಂದಿದೆ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. 8 ಬಾರಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕಂಟಿನ್ಯೂಸ್ ಆಗಿ ಯಾರು ಶಾಸಕರಾಗಿದ್ದಾರೆ ಅಂತಂದರೆ ಅದು ರಾಮಲಿಂಗಾರೆಡ್ಡಿ. ಅದಾದಮೇಲೆ ಸೊ ನಾವು ಈ ಪಕ್ಷನ ಕಟ್ಟಿದ್ದೀವಿ, ಈ ಪಕ್ಷನ ಬೆಳೆಸಿದ್ದೀವಿ. ಬೇಕಾದಷ್ಟು ನಾವು ಅನುಭವಿಸಿದ್ದಾರೆ. ಅವರೂ ಓದ್ ಗೌರ್ಮೆಂಟಲ್ಲಿ ಅವ್ರಿಗೂ ಇರಲಿಲ್ಲ, ನನಗೂ 2 ಗೌರ್ಮೆಂಟಲ್ಲಿ ನನಗೂ ಇರಲಿಲ್ಲ. ಬಟ್ ಏನು ಮಾಡ್ತೀರಿ, ನಂಬ್ಕೊಂಡು ಭಾಳ ಜನ ಕಾರ್ಯಕರ್ತರಿದ್ದಾರೆ. ಈ ಧ್ವಜನ ಎತ್ತಿಡಿದ್ದೀವಿ. ನಾವು ಬೇರೆ ಪಾರ್ಟಿಗೆ ಹೋಗಿದ್ರೆ ಏನೇನೋ ಆಗ್ತಿಲ್ಲ, ಅವೆಲ್ಲ ಬೇಡ ಅಂತೇಳಿ ನಮ್ಮ ಮನೆ ನಾವು ಭಾಳ ಶಿಸ್ತಿನ ಸಿಪಾಯಿಗಳು ನಾವೆಲ್ಲ. ಸೊ ಏನು ಪಾರ್ಟಿ ಏನು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾವೆಲ್ಲ ಬದ್ಧರಾಗಿದ್ದೇವೆ. ಸೊ ರಾಮಲಿಂಗಾರೆಡ್ಡಿಯವರು ಬದ್ಧರಾಗಿದ್ದಾರೆ, ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಸೊ ಅದರಿಂದ ಯಾವ ಗೊಂದಲನೂ ಇಲ್ಲ. ವಾಟ್ ಎವರ್ ದಿ ಪಾರ್ಟಿ ಟೇಕ್ಸ್ ಎ ಡಿಸಿಷನ್. ಸೌಹಾರ್ದದ ಭೇಟಿಯಲ್ಲಿ, ಈ ಸಂತೋಷದ ಮಾತುಕತೆಯಲ್ಲಿ ನಿಮ್ಮ ಸ್ನೇಹಿತರು ಏನಾದ್ರು ಬೇಜಾರು ತೋಡ್ಕೊಂಡ್ರೆ ಸರ್, ಹಂಗೆ ಇಂಥದ್ದು ನೋವಾಗಿದೆ? ಯಾಕೆ ನೋವು ಅಷ್ಟು ಹಿರಿಯರು ಸರ್, 8 ಬಾರಿ ಗೆದ್ದವರು. ಕೆಲವು ವಿಚಾರದಲ್ಲಿ ಮನುಷ್ಯರ ಅಂದಮೇಲೆ ಸೀನಿಯಾರಿಟಿ ಮತ್ತೊಂದು ಎಲ್ಲ ಬರ್ತದೆ. ರಾಜಕಾರಣದಲ್ಲಿ ಏನು ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಎಲ್ಲನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಟು ಗೇನ್ ಸಮಥಿಂಗ್ ಯು ಟು ಲೂಸ್ ಸಮಥಿಂಗ್ ಆಗ್ತದೆ. ಹಂಗೆ ಪಕ್ಷಕ್ಕೆ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೀವಲ್ಲ ಅದನ್ನು ನಾವು ಉಳಿಸ್ಕೋಬೇಕು ಫಸ್ಟ್. ಅದಕ್ಕಾಗಿ ಅವ್ರು 2.5 ವರ್ಷ ನೋವೇನಾದ್ರು ನಂಬ್ಕೋಬೇಕಾದ್ರೆ ಏನಿಲ್ಲ, ಏನು ಯಾರು ನೋವು ನುಂಬೇಕಾಗಿಲ್ಲ, ಏನಿಲ್ಲ. ನಿಮ್ಗೆ ನಾವು ನೋವು ಕೊಡದಂಗೆ ನಾವು ಜನರಿಗೆ ಯಾವಾಗಲೂ ಸಿಹಿ ಕೊಟ್ಕೊಂಡು ಹೋಗ್ಬೇಕು ಅಷ್ಟೇ. ಸರ್, ಈಗ ಬದಲಾವಣೆಯ ಹಂಗಾರೆ ಮಾತುಗಳಿಲ್ಲ. ಈಗಿರೋ ಪಟ್ಟಿ ಯಾರು ನಿಮ್ಗೇನು ಪಟ್ಟಿ ನೀವು ನೋಡಿದ್ದೀರಾ? ನನಗೆ ಗೊತ್ತಿಲ್ಲ ಪಟ್ಟಿ. ಅಲ್ಲ, ನಮಗೆ ನನಗೆ ನಿಮ್ಗೆ ಸಿಕ್ಕಿರೋದು ಪಟ್ಟಿ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಸಿಕ್ಕಿತ್ತು ಅಂದ್ರೆ ಬಹಳ ಸಂತೋಷ, ಅಭಿನಂದನೆಗಳು. ರಾಜಭವನಿಂದ ಬಂದು ಗೆಜೆಟ್ ಆದ್ಮೇಲೆ ಆ ಪಟ್ಟಿ ನನಗೆ ಗೊತ್ತೇ ಹೊತ್ತು. ಯಾವ ಪಟ್ಟಿ ನನಗೆ ಗೊತ್ತಿಲ್ಲ. ಖಾತೆ ಹಂಚಿಕೆಯಲ್ಲಿ ವ್ಯತ್ಯಾಸ ಆದ್ರೆ ಡಿಕೆಶಿ ಹೊಣೆಗಾರಲ್ಲ ಅಂತಾರೆ ಸರ್. ಚೀಫ್ ಮಿನಿಸ್ಟರ್ ಪ್ರೋಗ್ರೆಟಿವ್ ಇದೆ, ಅವರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಟೀಕೆಗಳನ್ನ ಹಾಗೆ ಮುಂದುವರಿಸಿದ್ದಾರೆ. ಮಾಡ್ತಾ ಇರಬೇಕು. ಟೀಕೆ ಮಾಡ್ತಾ ಇದ್ರೆ ತಾನೇ ನಮ್ಗೆ ಗ್ಯಾರಂಟಿ ಪ್ರಚಾರ ಆಗೋದು. ನೀವು ಪಾಪ ಬಹಳ ದುಃಖ, ದುಮಾನ, ದುಗುಡ, ಆವೇಶ. ನಾನು ಬಿಜೆಪಿ ಫ್ರೆಂಡ್ಸ್ ಕೇಳೋದು, ಬೇರೆ ಫ್ರೆಂಡ್ಸ್, ಫಸ್ಟ್ ನಮ್ಗೆ 15 ಲಕ್ಷ ಕೊಟ್ರಪ್ಪ ಸಾಕು. 15 ಲಕ್ಷ ನಮ್ಮ ಅಕೌಂಟ್ ಹಾಕ್ತೀವಿ ಅಂತ ಹೇಳಿದ್ರಲ್ಲ, 15 ಲಕ್ಷ ನಿನ್ನ ಅಕೌಂಟ್ಗೆ ನನ್ನ ಅಕೌಂಟ್ಗೆ. ಫಸ್ಟ್ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಫಸ್ಟ್ ಅದು ಮಾತಾಡಲಿ, ಮಿಕ್ಕಿದ್ ಬಿಡಿ. ನಮಗೆ 15 ಲಕ್ಷ ಏನಾಯ್ತು? 1 ಲಕ್ಷ ರೂಪಾಯಿ ಈಗ ಬಜೆಟ್ ತೆಗೆದು ಇದನ್ನ ತೆಗೆದು ನೋಡಿ, ಮ್ಯಾನಿಫೆಸ್ಟೋ ತೆಗೆದು ನೋಡಿ. 1 ಲಕ್ಷ ರೂಪಾಯಿ ಎಲ್ಲರಿಗೂ ಸಾಲ ಮನ್ನಾ ಮಾಡ್ತೀವಿ ಅಂತ ಬಿಜೆಪಿಯವರು. ಏನಾಯ್ತು? 10 ಗಂಟೆ ಕರೆಂಟ್ ಕೊಡ್ತೀವಿ ಅಂದ್ರೆ ರೈತರಿಗೆ. ಏನಾಯ್ತು? ಫಸ್ಟ್ ಇದು ಮಾತಾಡ್ರೆ ಎಲ್ಲ, ಆಮೇಲೆ ಸ್ಟ್ರೈಕು, ಧರಣ, ಆವೇಶ. ನಿಮ್ಮ ಸಂಪುಟದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ಸರ್, ನಾವು ಗ್ಯಾರಂಟಿ ಕಾರ್ಡ್ ಅನ್ನು ಮನೆ ಮನೆಗೆ ಕೊಟ್ಟವಲ್ಲ, ಆ ರೀತಿ ಯೋಜನೆನೂ ಮನೆ ಮನೆಗೆ ಕೊಡಕ್ ಆಗಲ್ಲ, ಅದಕ್ಕೊಂದಷ್ಟು ಮಾನದಂಡಗಳಿರ್ಬೇಕು. ನೋಡಿ, ಈಗ ಹೆಣ್ಮಗಳು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀವಿ, ಮನೆ ಯಜಮಾಂತಿ ಅಂತ ಹೇಳ್ತೀವಿ. ನಿಮ್ಮ ವೈಫ್ ಯಜಮಾನಿ, ನಿಮ್ಮ ತಾಯಿನ ಯಜಮಾನಿ, ಯಾರು ತೀರ್ಮಾನ ಕೊಡ್ತೀವಿ ಅಂತ ಹೇಳಿದ್ದೀವಿ. ವಿ ಸ್ಟ್ಯಾಂಡ್ ಬೈ. ಅದರೇ ನನ್ನ ಯಾರ ಅಕೌಂಟ್ಗೆ? ನಿಮ್ಮ ಅಕೌಂಟ್ ಕೊಡೋಕ್ಕಾಗ್ತದ? ಕೆಲವು ಹೆಣ್ಮಕ್ಳು ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಗಂಡದಿರು ಬರ್ಸ್ಕೊಬಿಡ್ತಾರೆ. ಪಾಪ ಅವ್ರಿಗೆ ಗೊತ್ತಿರಲ್ಲ, ಅವಿದ್ಯಾವಂತ ಇರ್ತಾರೆ. ಸೊ ಅದಕ್ಕೆ ನೇರವಾಗಿ ಆ ತಾಯಿಗೆ ಹೋಗ್ಬೇಕು, ಮನೆ ಯಜಮಾಂತಿಗೆ ಹೋಗ್ಬೇಕು, ಸಂಸಾರ ನಡೆಸೋಳಿಗೆ ಹೋಗ್ಬೇಕು. ಅಕೌಂಟ್ ಇಲ್ಲ ಅಂದ್ರೆ ಅಕೌಂಟ್ ಮಾಡಿಸ್ಬೇಕು, ಫೋಟೋ ಇಲ್ಲ ಅಂದ್ರೆ ಫೋಟೋ ಕೊಡಿಸ್ಬೇಕು. ಯಾರಿಗೋ ನಾವು ಹಂಗಂತ ನಾವು ಮಾಡೋಕ್ಕಾಗಲ್ಲ, ಮಾಡಬೇಕು, ಕೊಡಬೇಕು, ಒಂದು ಗೌರವಕ್ಕೆ ಇರಬೇಕು. ಈಗ ಪವರ್ ಬಿಲ್ ಏನೋ ಆಯಿತು, ಬಾಡಿಗೆ ಮನೆ ಇರಲಿ, ಇನ್ನೊಬ್ರು ಮನೆ ಇರಲಿ ಮಾಡಿ ಅದು ಲೆಕ್ಕಾಚಾರ ಹಾಕ್ಬಿಡ್ತಾರೆ, ಅದು ಬೇರೆ ವಿಚಾರ. 1ನೇ ತಾರೀಕು ಕ್ಯಾಬಿನೆಟ್ ಇದೆ, ಎಲ್ಲ ಗೈಡೆನ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದೀವಿ ನಾವು. ನಮಗೂ ಎಷ್ಟು ಬೇಕು ಅಂತ ನಮಗೂ ಗೊತ್ತಿದೆ. ಏನು ಯಾರು ಆತಂಕ ಪಡಬೇಕಾದಿಲ್ಲ. ಯಾರು ಸ್ಟ್ರೈಕ್ ಗೀಕೆಲ್ಲ ಬೇಕಾದ್ರೆ ಮಾಡೋರಿಗೆ ನಾವೇನು ಬೇಡ ಅಂತ ಹೇಳೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಧ್ವನಿ ಎತ್ತವ್ರಿಗೆ ಅಪೋಸಿಷನ್ ಅವ್ರು ಕೇಳ್ತಾ ಇರಬೇಕು, ನಾವು ಅವ್ರಿಗೆ ಹೇಳ್ತಾ ಇರಬೇಕು. ರಾಜಕಾರಣಲ್ಲೇನಪ್ಪ ಇದು. ಈಗ ನಿಮಗೂ ಬೇಕಾದಷ್ಟು ಚಾನಲ್ ಇದೆ, ನಿಮಗೂ ನ್ಯೂಸ್ ಬೇಕಲ್ಲಪ್ಪ.
ಅವನ್ ಹಂಗಂದ ಇವನ್ ಹಿಂಗಂದ ಇವನ್ ಹಂಗಂದ ಅಂತ ಹೇಳ್ಬೇಕು. ಹಾಗೇನಿಲ್ಲ ಸರ್, ಅವ್ರು ಮಾತಾಡಿದ್ ನಾವು ತೋರಿಸಿಲ್ಲ. ಅದನ್ನೇ ಹೇಳ್ತಾ ಇರೋದು. ಈಗ ನಾನು ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ನನ್ನ ಪರವಾಗಿ ಅಪೀಲ್ ಮಾಡ್ಕೊಳ್ಳಿ. ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ಕೇಳಿ, ಬೇರೆ ಯಾರು ಬಿಜೆಪಿ ಲೀಡರ್ಗಳನ್ನ ಕೇಳಿ, ಕುಮಾರಣ್ಣನ್ ಕೇಳಿ. 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರೋ ಇಲ್ವೋ, 1 ಲಕ್ಷ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೋ ಇಲ್ವೋ, 10 ಗಂಟೆ ಕರೆಂಟ್ ಕೊಡ್ತೀವಿ. ಇವೆಲ್ಲ ಗೌರ್ಮೆಂಟ್ ಇತ್ತಲ್ಲ, ಡಬಲ್ ಇಂಜಿನ್ ಗೌರ್ಮೆಂಟು. ಫಸ್ಟ್ ಅದು ಹಾಕ್ರಿ. ಈಗಿನ್ನ ನಮ್ಗೆ ಇನ್ನ ಮಗು ಹುಟ್ಟಿನ 15 ದಿನ ಆಗಿಲ್ಲ, ಇನ್ನ ಬಟ್ಟೆ ಗಿಟ್ಟೆ ಸೈಜ್ ಗೀಜೆಲ್ಲ ಉಡ್ತಾ ಇದ್ದೀವಿ. ಹರಿಪ್ರಸಾದ್ ಅವರು ಒಂದಷ್ಟು ಬೇಸರದ ನುಡಿಗಳನ್ನ ಆಡಿದ್ದಾರೆ ಸರ್. ನಾನು ಬಾಡಿಗೆ ಮನೆಯಲ್ಲಿಲ್ಲ, ಸ್ವಂತ ಮನೆಯಲ್ಲಿದ್ದೀನಿ ಅನ್ನೋಂತ ಬೇಸರದ ಮಾತು. ಈಸ್ ಎ ವೆರಿ ಸೀನಿಯರ್ ಲೀಡರ್ ಆಫ್ ದಿ ಪಾರ್ಟಿ. ನಮ್ಗಿನ್ನ ಬಹಳ ದೊಡ್ಡ ಸೀನಿಯರ್. ಪಾರ್ಟಿ ಏನೋ ಒಂದು ತೀರ್ಮಾನ ತೆಗೆದುಕೊಂಡಿದೆ. ನಮ್ಮ ಪಕ್ಷಕ್ಕೆ ಅತಿ ದೊಡ್ಡ ಸೀನಿಯರ್ ಲೀಡರ್. ನಾವು ಎಲ್ಲರಿಗೂ ಇದ್ದೇ ಇರ್ತದೆ, ಅವ್ರದ್ದು ಕೆಲವು ವಿಚಾರಗಳಿರ್ತದೆ. ಅದು ಅವರ ಅಭಿಪ್ರಾಯ ಅವ್ರು ಹೇಳಿರ್ಬೋದು, ನಾನು ಇಲ್ಲ ಕೇಳ್ತೇನೆ. ಥ್ಯಾಂಕ್ ಯು ಸರ್ ರಾಮಲಿಂಗಾರೆಡ್ಡಿ ಸರ್